ನನಗೆ ಎಷ್ಟೋ ಸಲ ಅನಿಸಿದ್ದಿದೆ ನಾನೊಂದು ಆರ್ಟ್ ವರ್ಕನ್ನು 30-40 ಗಂಟೆ ಕೂತ್ಕೊಂಡು ಆಯಿಲ್ ಪೇಂಟಿಂಗ್ ಮಾಡಿದ್ದಿದೆ. ಅದಕ್ಕೆ ಕಂಪೇರ್ ಟು ಅ ವರ್ಕ್ 1 ಗಂಟೆಯಲ್ಲಿ ಪೇಂಟಿಂಗ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಎರಡನ್ನು ಪಕ್ಕ ಇಟ್ಟು ನೋಡಿದಾಗ ನನಗೆ ಎಷ್ಟೋ ಸಲ ಅನಿಸಿದ್ದಿದೆ, ಅಯ್ಯೋ ನಾನು ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಕಡಿಮೆ ಟೈಮ್ ತೊಗೊಂಡು ಮಾಡಿದ ಪೇಂಟಿಂಗೇ ಚೆನ್ನಾಗಿ ಕಾಣುತ್ತಲ್ವ. ಇದು ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಯಾರಂತ ಹೇಳೋದಿಲ್ಲ. ಬಟ್ ಇಬ್ಬರು ಮೂವರು ದೇ ಡಿಂಟ್ ಇವನ್ ಲೈಕ್ ಕೇರ್, ಲೈಕ್ ಒನ್ ಆಫ್ ದಿ ಸ್ಪಿರಿಚುವಲ್ ಗುರುಸ್. ಓಕೆ, ಲೈಕ್ ಹೀ ಸಪೋಸ್ ಟು ಬಿ ಅಟ್ಲೀಸ್ಟ್ ಎನ್ಕರೇಜ್ ಮಾಡಬೇಕಲ್ಲ, ಚೆನ್ನಾಗಿ ಮಾಡಿದ್ಯಾ, ಒಂದು ವರ್ಡ್ ಕೂಡ ಹೇಳದೆ ಇರುವವರು ಕೂಡ ಇದ್ದರು. ನೀವು ಯಾವುದೇ ಒಂದು ಕ್ಷೇತ್ರ, ಇವಾಗ ಎಲ್ಲರೂ ಟ್ರೆಂಡ್ ಫಾಲೋ ಮಾಡ್ತಾರೆ. ರೀಲ್ಸ್ ಮಾಡಿದರೆ ಈ ಥರ ಮಾಡ್ಬೋದಂತೆ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇಷ್ಟು ಮಾಡ್ತಾರಂತೆ ಅಂತ ಅಂದ್ಬಿಟ್ಟು ಮಾಡೋರೇ ಜಾಸ್ತಿ ಜನ ಇದ್ದಾರೆ. ಅಫ್ಕೋರ್ಸ್ ಮಾಡಬೇಕು, ಬಟ್ ನಿಮಗೆ ಅದರಲ್ಲಿ 1 ಟ್ಯಾಲೆಂಟ್ ಇರಬೇಕು, 2 ಇಂಟ್ರೆಸ್ಟ್ ಇರಬೇಕು. ಎಲ್ಲವೂ ಒಟ್ಟಾದಾಗ ಐ ಥಿಂಕ್ ದಟ್ ಮ್ಯಾಜಿಕ್ ಹ್ಯಾಪನ್ಸ್. ವಿರಾಟ್ ಕೊಹ್ಲಿ ಪೇಂಟಿಂಗ್ ಮಾಡ್ತಾಯಿದ್ರು, ಆ ಕಡೆ ಮಿಸ್ಟರ್ ನ್ಯಾಕ್ಸ್, ಈ ಕಡೆ ನಾನು ಪೇಂಟಿಂಗ್ ಮಾಡ್ತಾಯಿದ್ದೆ. ಸೊ ಐ ಥಿಂಕ್ ಪೇಂಟಿಂಗ್ ಆದಮೇಲೆ ಅದನ್ನು ಉಲ್ಟಾ ಮಾಡಿ ಅವ್ರು ಕೊಟ್ಟೆ. ಅವರು ಆ ಪೇಂಟಿಂಗನ್ನು ಅವರ ಡೆಲ್ಲಿ ಮನೇಲಿ ಇಟ್ಕೊಂಡಿದ್ದಾರೆ. ಅವ್ರು ಮಾಡಿದ ಪೇಂಟಿಂಗ್ ನನ್ನ ಹತ್ರ ಇದೆ. ಬಣ್ಣಗಳು ಲಿಟ್ರಲಿ ಟೇಕ್ಸ್ ಯು ಟು ಪ್ಲೇಸಸ್ ಅನ್ನೋದು ಏನು ಮಾತಿದೆ, ಯು ಆರ್ ಲಿವಿಂಗ್ ದಟ್ ಲೈಫ್. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ನಾವು ಮಾತಲ್ಲಿ ಬಣ್ಣ ಹಚ್ಚಿದ್ರೆ ಬಣ್ಣಗಳ ಜೊತೆಗೆ ಪ್ರಪಂಚಕ್ಕೆ ಇನ್ನೂ ಬಣ್ಣನ ಚೆನ್ನಾಗಿ ಹಚ್ಚುವಂಥ ನಮ್ಮ ವಿಲಾಸ್ ನಾಯಕ್ ಜಿ ಉರುಫ್ ದ ಸ್ಪೀಡ್ ಪೇಂಟರ್ ಆಫ್ ಇಂಡಿಯಾ. ವಾಟ್ಸ್ ಅಪ್? ಗುಡ್, ಹೇಗಿದ್ದೀರಾ ರಶ್ಮಿ ಅವರೇ? ನಾನು ತುಂಬ ಚೆನ್ನಾಗಿದ್ದೀನಿ ವಿಲಾಸ್ ಜಿ. ಬಣ್ಣಗಳು ಲಿಟ್ರಲಿ ಟೇಕ್ಸ್ ಯು ಟು ಪ್ಲೇಸಸ್ ಅನ್ನೋದು ಏನು ಮಾತಿದೆ, ಯು ಆರ್ ಲಿವಿಂಗ್ ದಟ್ ಲೈಫ್. ಹೌ ಆರ್ ಯು ಎಂಜಾಯಿಂಗ್ ಈ ಫೇಸ್? ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತೆ, ನಾನು ಇದು ಮಾಡಬೇಕು, ಈ ಥರ ಆಗಬೇಕು ಅಂತ ಹೇಳಿ. ಐ ಆಮ್ ವೆರಿ ಲಕ್ಕಿ ದ್ಯಾಟ್ ಐ ಆಮ್ ಗೆಟಿಂಗ್ ಅ ಚಾನ್ಸ್ ಟು ಲಿವ್ ಮೈ ಡ್ರೀಮ್. ಅದು ಕಳೆದ 13 ವರ್ಷಗಳಿಂದ ಆ್ಯಕ್ಚುಲಿ. ಹೌದು. ಇದು ನೀವು ಲಕ್ಕಿಗೆ ಕ್ರೆಡಿಟ್ ಕೊಡ್ತೀರಾ ಅಥವಾ ಅವತ್ತು ನೀವು ಕಾರ್ಪೊರೇಟ್ ಜಾಬನ್ನು ಕ್ವಿಟ್ ಮಾಡಿ ಆ ರಿಸ್ಕನ್ನು ತಗೊಂಡ್ರಲ್ಲ, ನಿಮ್ಮ ಧೈರ್ಯಕ್ಕೆ ನೀವು ಶಬಾಷ್ ಅಂತೀರಾ? ಎರಡು ಹೇಳ್ಬೋದು. ಐ ಥಿಂಕ್ ಎಲ್ಲೋ ಒಂದು ಓದಿದ ನೆನಪು, ಲಕ್ ಅಂತ ಅಂದರೆ ವೆನ್ ಅಪರ್ಚುನಿಟಿ ಮೀಟ್ಸ್ ಪ್ರಿಪ್ರೇಷನ್ ಅಂತ ಹೇಳಿ. ಇಫ್ ಯು ಆರ್ ಪ್ರಿಪೇರ್ಡ್ ದೆನ್ ಯು ಕ್ಯಾನ್ ಟೇಕ್ ದಟ್ ಅಪರ್ಚುನಿಟಿ, ಅದರ್ವೈಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್ ಎಟ್ ಆಲ್ ಅಂತ ಹೇಳಿ. ಸೊ ನಾನು ಆ ಟೈಮ್ನಲ್ಲಿ ಪ್ರಿಪೇರ್ ಆಗಿದ್ದೆ. ನಾನು ಪೇಂಟಿಂಗ್ ಶುರು ಮಾಡಿದ್ದೆ 3 ವರ್ಷ ಇರುವಾಗ ಹುಡುಗ. ಸೊ ಅಲ್ಲಿಂದ ಪೇಂಟಿಂಗ್ ಸ್ಕೆಚಿಂಗ್ ಮಾಡ್ಕೊಂಡು ಬಂದವನು. ಸೊ ನನಗೆ ಒಂದೇ ಗೊತ್ತಿದ್ದು ನಾನು ಆರ್ಟಿಸ್ಟ್ ಆಗಬೇಕು. ಬಟ್ ಹೇಗೆ ಆಗೋದು ಅಂದರೆ ಇಟ್ಸ್ ನಾಟ್ ಈಸಿ. ಅದನ್ನೇ ಒಂದು ಪ್ರೊಫೆಷನ್ ಆಗಿ ತಕ್ಕೊಂಡು ಅದನ್ನೇ ಕಂಟಿನ್ಯೂಸ್ ಆಗಿ ಫುಲ್ ಟೈಮ್ ಮಾಡುವಂಥದ್ದು ವಾಸ್ ನಾಟ್ ಎಟ್ ಆಲ್ ಈಸಿ. ಸೊ ಅದನ್ನೆಲ್ಲ ಇವಾಗ ಒಮ್ಮೆ ನೋಡಿದಾಗ ನನಗೆ ಅನಿಸುತ್ತೆ, ಎಸ್ ಐ ಆಮ್ ಲಕ್ಕಿ. ಲಕ್ ಅನ್ನುವಂಥದ್ದು ಸ್ವಲ್ಪ ಬೇಕು, ಅಫ್ಕೋರ್ಸ್ ಅ ಲಾಟ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಬೇಕು. ನನಗೆ ಪೇಂಟಿಂಗಲ್ಲಿ ಎಲ್ಲಿ ಸಿಗುತ್ತೆ ಅಪರ್ಚುನಿಟಿ ಅಂತ ಕಾಯ್ತಾ ಇದ್ದೆ. ಒಂದಿನ ಕಾಲ್ ಬಂತು ನನಗೆ, ನನ್ನ ಫ್ರೆಂಡ್ ರಾಘವೇಂದ್ರ ಹುಣಸೂರು, ನನ್ನ ಮೈಸೂರು ದಿನಗಳಿಂದ ನನ್ನ ಜೂನಿಯರ್ ಆ್ಯಕ್ಚುಲಿ ರಾಘು. ಸೊ ಫೋನ್, ವಿಲಾಸ್ ಈ ಥರ ಒಂದು, ಆವಾಗ ರಾಘು ಕೂಡ ತುಂಬ ಸ್ಟಾರ್ಟಿಂಗ್ ಅಷ್ಟೇ ಸುವರ್ಣ ಟಿವಿನಲ್ಲಿ, ನಾವು ಈ ಥರ ಒಂದು ಶೋ ಮಾಡ್ತಾ ಇದ್ದೀವಿ, ಏನು ಬೇಕಿದ್ರೆ ಟ್ಯಾಲೆಂಟ್ ತೋರಿಸ್ಬೋದು ಅದರಲ್ಲಿ, ನೀವು ಪೇಂಟಿಂಗ್ ಮಾಡ್ತೀಯಲ್ಲ ಪೇಂಟಿಂಗ್ ಮಾಡ್ಬೋದು ಅಂತೇಳಿ. ಹೌದಾ ಅಂತೇಳಿ ನನಗೆ ಈಗಲೂ ನೆನಪಿದೆ, ಒಂದು ಬೇಕ್ರಿಯಲ್ಲಿ ಸಂಜೆ ಒಂದು ಪಪ್ಸ್ ತಿಂತಾ ಇದ್ದೆ, ಎಗ್ ಪಪ್ಸ್. ಆವಾಗ ಬಂದಂಥ ಕಾಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಆ ಒಂದು ಸಮಯದಲ್ಲಿ. ಹೌದಲ್ಲ ಅಂಥೇಳಿ ಸಿಕ್ಕಿದೆ ಚಾನ್ಸ್ ಅಂತ ಫಸ್ಟ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ರಿಯಾಲಿಟಿ ಶೋ ಮಾಡಿದ್ದು 2010ನೇ ಇಸ್ವಿಯಲ್ಲಿ. ಫಸ್ಟ್ ಲೈವ್ ಆರ್ಟ್ ವರ್ಕ್ ಸ್ಟೇಜಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇ, ಅಣ್ಣ ಅವ್ರದ್ದೇ. ಇಟ್ಸ್ ಐ ಥಿಂಕ್ ಡಿವೈನ್. ನಾರ್ಮಲ್ ಸೀದಾನೇ ಪೇಂಟಿಂಗ್, ಇವಾಗೆಲ್ಲ ಉಲ್ಟಾ ಎಲ್ಲ ಮಾಡ್ತಿರಲ್ಲ. ಅದು ಸೀದಾ ಪೇಂಟಿಂಗ್. ಫಸ್ಟು ಸೀದಾ ಮಾಡಿದ್ದೆ ಕಷ್ಟಕ್ಕೆ. ಅವಾಗ ನನಗೆ ಕ್ಯಾಮರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮ್. ಇಡೀ ಕರ್ನಾಟಕ ಇದನ್ನು ನೋಡುತ್ತೆ ಅನ್ನೋ ಹೆದರಿಕೆ ಎಲ್ಲೋ ಒಂದು ಕಡೆ, ಏನಾದ್ರು ತಪ್ಪಾದರೆ. ಯಾಕೆಂದರೆ ನೋಡಿ, ಇವಾಗ ಡ್ಯಾನ್ಸ್ ಮಾಡುವಾಗ ಐ ಆಮ್ ಜಸ್ಟ್ ಸೇಯಿಂಗ್, ಒಂದು ಸ್ಟೆಪ್ ಏನಾದರೂ ರಾಂಗ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಿಂದ ನೀವು ಅದನ್ನು ಕವರ್ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಜನ ನೋಡ್ತಾರೋ, ಕೆಲವರು ಮಿಸ್ ಮಾಡ್ಕೋತಾರೆ. ನೀವು ಪೇಂಟಿಂಗ್ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅಂತ ಇಟ್ಕೊಳ್ಳಿ, ಸ್ವಲ್ಪ ಕಣ್ಣೇನೋ ಪ್ರಾಬ್ಲಮ್ ಆಯಿತು, ಮೂಗೇನೋ ಪ್ರಾಬ್ಲಮ್ ಆಯಿತು ಅಂದರೆ ಅದು ಮುಗಿಯುವಾಗನೂ ಹಾಗೆ ಇರುತ್ತೆ. ಎಲ್ಲರೂ ಹೇಳ್ತಾರೆ, ಅಲ್ಲಿ ಸರಿಯಾಗಿಲ್ಲ, ಅದು ರೀಟೇಕ್ ಇಲ್ಲ, ಅಲ್ಲಿ ತಪ್ಪಾದರೆ ತಪ್ಪು ಅಷ್ಟೇ. ಪ್ಲಸ್ ಜನರನ್ನ ಎಂಟರ್ಟೈನ್ ಮಾಡಬೇಕು. ಸೊ ಐ ವಾಸ್ ರಿಯಲಿ ನರ್ವಸ್ ಆ್ಯಕ್ಚುಲಿ ಆ ಎಪಿಸೋಡಲ್ಲಂತೂ. ಬಟ್ ಓಕೆ, ಚೆನ್ನಾಗಿ ಬಂತು. ಆವಾಗ ಒಂದು ಆಲ್ಮೋಸ್ಟ್ 6-7 ನಿಮಿಷ ತಗೊಂಡು ಆ ಪೇಂಟಿಂಗ್ ಮಾಡಿದೆ. ಆಮೇಲೆ ಬೇರೆ ರೌಂಡಲ್ಲಿ ಐ ಥಿಂಕ್ ಸೆಕೆಂಡ್ ರೌಂಡ್ ವಾಸ್
ಉಪ್ಪಿ ಸರ್ ಅವ್ರದ್ದು ಮಾಡಿದ್ದು. ಕ್ರಿಯೇಟಿವ್, ನಮಗೆಲ್ಲ ಕ್ರಿಯೇಟಿವ್ ಪೀಪಲ್ಗೆ ಉಪ್ಪಿ ಸರ್ ಅವ್ರದ್ದು ಕ್ರಿಯೇಟಿವಿಟಿ ಅಂದರೆ ತುಂಬ ಇಷ್ಟ. ಸೊ ಅವ್ರದ್ದು ಮಾಡಿದೆ. ಹಾಗೆ ಬೇರೆ ಬೇರೆ ರೌಂಡ್ ಫಿನಾಲೆಯಲ್ಲಿ ನಮ್ಮದು, ನಾನು ಮಂಗಳೂರವನು, ಆ ಕಡೆಯವನಲ್ವಾ, ಸೊ ನಮ್ಮದು ಎಲ್ಲ ಭೂತಕೋಲ, ಯಕ್ಷಗಾನ, ಅದನ್ನೆಲ್ಲ ಕರ್ನಾಟಕದ ಬೇರೆ ಬೇರೆ ಕಲ್ಚರಲ್ ಇದನ್ನು ತೋರಿಸ್ಕೊಂಡು ಪೇಂಟಿಂಗ್ ಮಾಡಿದೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಒಳ್ಳೆ ಆ ಕ್ಯಾಮರಾವನ್ನು ಫೇಸ್ ಮಾಡುವಂತಹ ಧೈರ್ಯ ಅದನ್ನೆಲ್ಲ ಕೊಟ್ಟಿದ್ದು ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. ನಾನು ಎತ್ಕೋತಾನೆ ಒಂದು ಒಳ್ಳೆ ಫೌಂಡೇಶನ್ ಹಾಕ್ತು. ಹೌದು. ಬಟ್ ಒಂದು ಕುತೂಹಲ ಏನಂದರೆ, ಸ್ಪೀಡ್ ಪೇಂಟಿಂಗ್ ಅನ್ನೋದನ್ನು ಪ್ರಾಬಬ್ಲಿ ಅದು ಇಲ್ಲದೆ ಇರೋ ದಿನಗಳಲ್ಲಿ ಥಿಂಕ್ ವರ್ಮಾ ಸರ್ ಬಿಟ್ಟರೆ ಅದನ್ನು ಇವತ್ತಿನ ಜನ್ರೇಷನ್ಗೆ ಹತ್ತಿರ ಮಾಡಿಸಿರೋದು ನೀವು. ಆ್ಯಂಡ್ ಪ್ರಾಬ್ಲಿ ರೋಡ್ ಇಲ್ಲದ ಜಾಗದಲ್ಲಿ ರೋಡ್ ದಾರಿ ಮಾಡಿ ಇವತ್ತು ಸ್ವಲ್ಪ ಒಂದು ಮಟ್ಟಿಗೆ ರೋಡ್ ಇರ್ಬೋದು. ಅದರ ಕ್ರೆಡಿಟ್ ನಿಮ್ಮಿಬ್ಬರಿಗೂ ಸಲ್ಲತ್ತೆ. ಇಲ್ಲ, ವರ್ಮಾ ಸರ್ ಡೆಫಿನೆಟ್ಲಿ ಅವರು 35-40 ವರ್ಷಗಳ ಹಿಂದೆ, ಆಮೇಲೆ ಅಮೆರಿಕದಲ್ಲಿ ಒಬ್ಬರು ಡೆನ್ನಿ ಡೆಂಟ್ ಅಂತ ಹೇಳಿ, ಅವರು ಕೂಡ ಸೇಮ್ 35-40 ವರ್ಷ ಹಿಂದೆ ಅಮೆರಿಕದಲ್ಲಿ ಶುರು ಮಾಡಿದರು. ಅವರ ಟೆಕ್ನಿಕ್ ಬೇರೆ, ಅವರು ಬ್ಲ್ಯಾಕ್ ಕ್ಯಾನ್ವಸಲ್ಲಿ ಮಾಡ್ತಿದ್ರು. ವರ್ಮಾ ಸರ್ ಅವರು ವೈಟ್ ಕ್ಯಾನ್ವಸಲ್ಲಿ, ದಾರದಲ್ಲಿ. ನನಗೆ ಫಸ್ಟ್ ಇನ್ಸ್ಪಿರೇಷನ್ ಆಬ್ವಿಯಸ್ಲಿ ವರ್ಮಾ ಸರ್ ಅವರು. ಬಟ್ ನಾನು ಫಾಲೋ ಮಾಡ್ತಿರುವಂಥ ಟೆಕ್ನಿಕ್ ಈಸ್ ಡೆನ್ನಿ ಡೆಂಟ್, ಬ್ಲ್ಯಾಕ್ ಕ್ಯಾನ್ವಸಲ್ಲಿ ವಿತ್ ಪೇಂಟ್ ಆ್ಯಂಡ್ ಬ್ರಷ್ ನಾನು ಮಾಡ್ತಿರುವಂಥದ್ದು, ಫಾಲೋಯಿಂಗ್ ಹಿಸ್ ಸ್ಟೈಲ್. ವಾಟ್ ಇಸ್ ದ ಟೆಕ್ನಿಕ್ ವಿಲಾಸಿ? ಬಿಕಾಸ್ ನಾವು ದೂರದಿಂದ ನೋಡೋವಾಗ ಎಂಟರ್ಟೈನ್ಮೆಂಟ್ 5 ನಿಮಿಷದಲ್ಲಿ ಅದು ನಾವು ಕಣ್ಣು ಬಾಯಿ ಬಿಡೋ ಅಷ್ಟೊತ್ತಿಗೆ ನೀವು ಪೇಂಟ್ ಮುಗಿಸಿ ಹಿಂಗೆ ತಿರುಗಿಸಿ ಹಿಂಗೆ ಬಿಟ್ಬಿಡ್ತೀರಾ. ಬ್ರೇಕ್ ದ ಟೆಕ್ನಿಕ್ ಅಷ್ಟು ಹೆಂಗೆ ಪ್ರಿಪೇರ್ ಆಗ್ತೀರಾ? ಫಸ್ಟ್ಲಿ ಟೆಕ್ನಿಕ್ಯಾಲಿಟೀಸ್. ಓಕೆ, ಬಹುಶಃ ಇದು ಆರ್ಟಿಸ್ಟ್ಗಳಿಗೆ ಕೇಳೋದಕ್ಕಿನ್ನೂ ಯೂಸ್ಫುಲ್ ಆಗ್ಬೋದು. ಟೆಕ್ನಿಕ್ಯಾಲಿಟೀಸ್ ಕುತೂಹಲ ಇರೋ ಆಡಿಯನ್ಸ್ ಡೆಫಿನೆಟ್ಲಿ ಆಸ್ ಅ ಕ್ಯೂರಿಯಾಸಿಟಿ ಹೇಗೆ ಮಾಡ್ತೀರಂತ ಜನ ಆಡಿಯನ್ಸ್ ಬಂದು ಕೇಳ್ತಾರೆ. ಅದು ಫಸ್ಟ್ ಆಫ್ ಆಲ್ ನೋಡಿ, ಕ್ಯಾನ್ವಸ್ ದೊಡ್ಡದಿರುತ್ತೆ. ಸೊ ನೀವು ಅದರ ಹತ್ರ ನಾನು ನಿಂತ್ಕೊಂಡಿರ್ತೀನಿ. ಸೊ ನನಗೆ ಇನ್ಫ್ಯಾಕ್ಟ್ ಅಲ್ಲಿ ಸ್ಪೀಡಾಗಿ ಮಾಡುವಾಗ ಇದು ಚೆನ್ನಾಗಿ ಬಂದಿದೆ ಇಲ್ವ ಅಂತಲೂ ಗೊತ್ತಿರಲ್ಲ. ನನಗೊಂದು 10 ಫೀಟ್ ದೂರ ಹೋದ್ರೇ ಗೊತ್ತಾಗೋದು ಇದು ಹೆಂಗೆ ಬಂದಿದೆ ಅಂತ. ವೆನ್ ಯು ಆರ್ ಟೂ ಕ್ಲೋಸ್ ಟು ದಿ ಪೇಂಟಿಂಗ್, ನಿಮ್ಗೆ ಗೊತ್ತಿರಲ್ಲ, ಒಂದಿಷ್ಟು ದೂರ ಬಂದ್ರೇ ಗೊತ್ತಾಗೋದು ಅದು ಹೇಗಾಗಿದೆ ಅಂತ. ಸೊ ದಟ್ ಈಸ್ ಒನ್ ಆಫ್ ದಿ ಚಾಲೆಂಜ್. ನೀವು ಅದು ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಇದರಲ್ಲಿ ನೀವು ಈ ಥರ ಮಾಡಿ ಅಂದರೆ ಮಾಡೋದಕ್ಕೆ ಆಗೋದಿಲ್ಲ, ಅನ್ಲೆಸ್ ನೀವು ಅಷ್ಟು ಗಂಟೆ, ಅಷ್ಟು ದಿನ, ಅಷ್ಟು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದರೆ ಮಾತ್ರನೇ ಆಗೋದು. ಬಿಕಾಸ್ ಅಲ್ಟಿಮೇಟ್ಲಿ ಅದು ಒಂದು ನಿಮ್ಗೊಂದು ಗ್ರಿಪ್ ಸಿಕ್ಬಿಡುತ್ತೆ, ಇದು ಹೀಗೆ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ಬ್ಲ್ಯಾಕ್ ಕ್ಯಾನ್ವಸ್ ಮೇಲೆ ಪೇಂಟಿಂಗ್ ಮಾಡುವಂಥದ್ದು ಇಟ್ಸ್ ಅ ಉಲ್ಟಾ ಆ್ಯಕ್ಚುಲಿ. ಅದು ಹೇಗೆ ಅಂದರೆ, ಪ್ರತಿಯೊಬ್ಬರು ವೈಟ್ ಕ್ಯಾನ್ವಸ್ ಮೇಲೆ ತಾನೇ ಸ್ಕೆಚ್ ಮಾಡೋದು, ಇದು ಮಾಡೋದು. ಸೊ ನಿಮಗೆ ವೈಟ್ ಕಲರ್ ಆಲ್ರೆಡಿ ಇರುತ್ತೆ, ಯು ಹ್ಯಾವ್ ಟು ಆ್ಯಡ್ ಡಾರ್ಕ್ ಕಲರ್ಸ್, ಆಗ ಒಂದು ಶೇಪ್ ಬರುತ್ತೆ ಅದಕ್ಕೆ. ಇಲ್ಲಿ ಡಾರ್ಕ್ ಕಲರ್ ಆಲ್ರೆಡಿ ಇರುತ್ತೆ, ಬ್ಲ್ಯಾಕ್ ಕಲರ್, ಸೊ ಹ್ಯಾವ್ ಟು ಆ್ಯಡ್ ಲೈಟ್ ಕಲರನ್ನು ಆ್ಯಡ್ ಮಾಡ್ತಾ ಹೋದಾಗ ಆ ಶೇಪ್ ಬರುತ್ತೆ. ಸೊ ಒಂದು ರೀತಿಯಲ್ಲಿ ನೆಗೆಟಿವ್ ಟೆಕ್ನಿಕ್ ಅದು, ಕ್ಯಾಮರಾದಲ್ಲಿ ಹೇಗೆ ನೆಗೆಟಿವ್ ಇದಂತ ಹೇಳ್ತೀವಲ್ಲ, ಫಿಲ್ಮ್, ಸೊ ಆ ಥರ ಅದು. ನನಗೆ ಅದೇ ಈಸಿ ಅಂತ ಅನಿಸುತ್ತೆ. ಇವಾಗ ಅದನ್ನೇ ಮಾಡಿ ಮಾಡಿ ನನಗೆ ವೈಟಲ್ಲಿ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಇವಾಗ. ಒಮ್ಮೊಮ್ಮೆ ಬ್ಲ್ಯಾಕ್ ಇಸ್ ಈಸಿ ಅಂತ ಅನಿಸ್ಬಿಡುತ್ತೆ, ಬಿಕಾಸ್ ಐ ಆಮ್ ಯೂಸ್ ಟು ದ್ಯಾಟ್. ವೆರಿ ಇಂಪಾರ್ಟೆಂಟ್, ಪೋರ್ಟ್ರೇಟ್ ಮಾಡುವಾಗ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಫಾರ್ ಎಕ್ಸಾಂಪಲ್, ನಾನು ಉಲ್ಟಾ ಪೇಂಟಿಂಗನ್ನೇ ಅವ್ರದ್ದು ಜಾಸ್ತಿ ಮಾಡಿರುವಂಥದ್ದು. ಅಲ್ಲಿ ನಾನು ಪೇಂಟಿಂಗ್ ಮಾಡುವಾಗ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಸಚಿನ್, ಐ ಆಮ್ ಥಿಂಕಿಂಗ್ ಅಬೌಟ್ ಶೇಪ್ಸ್. ಅಂದರೆ ಹಣೆ ಎಷ್ಟು ದೊಡ್ಡದಿದೆ ಕಂಪೇರ್ ಟು ಹಣೆ, ಮೂಗು ಎಷ್ಟು ದೊಡ್ಡದಿದೆ ಕಂಪೇರ್ ಟು ಮೂಗು ಮತ್ತು ಹಣೆ, ಇಲ್ಲಿಂದ ಇಲ್ಲಿ ಚಿನ್ ತನಕ ಎಷ್ಟು ದೊಡ್ಡದಿದೆ, ಕಂಪೇರ್ ಟು ಆಲ್ ದ್ಯಾಟ್ ಆ ಮುಖ ಅಗಲ ಎಷ್ಟು ದೊಡ್ಡದಿದೆ. ಸಿ ಬೇಸಿಕಲಿ ಎಲ್ರಿಗೂ ಒಂದು ಮೂಗು 2 ಕಣ್ಣು ಅಷ್ಟೇ ಇರುತ್ತಾನೆ, ಬಟ್ ಅದರಲ್ಲೂ ನಾವೆಲ್ಲರೂ ಡಿಫ್ರೆಂಟಾಗಿ ಕಾಣ್ತೀವಿ ಅಂತಂದರೆ ದೆರ್ ಇಸ್ ಅ ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಇಲ್ಲ ಅದು. ಅದನ್ನು ನಾವು ಆ್ಯಸ್ ಅನ್ ಆರ್ಟಿಸ್ಟ್ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಪೇಂಟಿಂಗ್ ಮಾಡುವಾಗ ಇಟ್ ಇಸ್ ನಾಟ್ ಡಾಕ್ಟರ್ ಅಣ್ಣವರು ಅಲ್ಲ, ಸಚಿನು ಅಲ್ಲ, ಶಾರುಖ್ ಖಾನ್ ಅಲ್ಲ, ಯಾರು ಅಲ್ಲ. ಐ ಆಮ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದೋಸ್ ಶೇಪ್ಸ್. ಇಫ್ ಐ ಗೆಟ್ ದೋಸ್ ಶೇಪ್ಸ್ ರೈಟ್, ಅಲ್ಟಿಮೇಟ್ಲಿ ಯು ಕಮ್ ಬ್ಯಾಕ್ ಆ್ಯಂಡ್ ಸಿ ಇಟ್ ಈಸ್ ದ್ಯಾಟ್ ಪರ್ಸನ್. ಹಾಗೆ ಪ್ರತಿಯೊಬ್ಬರದ್ದು ಒಂದು ಆರ್ಟಿಸ್ಟಿಕ್ ಪ್ರೊಸೀಜರ್ ಇರುತ್ತೆ. ಶೋಗೆ ಮುಂಚೆ ಮೆಡಿಟೇಷನ್ ಏನಾದ್ರು ಮಾಡ್ತೀರಾ, ಅಥವಾ ಯಾವ್ಯಾವ ಥರದ ಯುನೋ ಆಯ್ತು ಫಸ್ಟ್ ಬಾಡಿಗೆ, ಆಮೇಲೆ ನೆಕ್ಸ್ಟ್ ಪೇಂಟ್ ಬರ್ತೀನಿ? ಇಲ್ಲ, ಬಾಡಿಗೆ ಸ್ವಲ್ಪ ವಾರ್ಮಪ್ ಥರ ಮಾಡ್ತೀನಿ, ಬಿಕಾಸ್ ತುಂಬ ಪೇಂಟ್ ಕೂಡ ನಾನು ಕೆಳಗಡೆ ಇಟ್ಟಿರ್ತೀನಿ. ಸೊ ಬಗ್ಗಿ ಅದನ್ನು ತಗೊಳ್ಬೇಕು, ಮೇಲೆ ಪೇಂಟ್ ಮಾಡಬೇಕು. ಮತ್ತು ಅದು ಎಷ್ಟು ಸಲ ನಾನು ಬಗ್ಗಿ ಪೇಂಟ್ ತಗೊಂಡು ಮೇಲೆ ಹೋಗ್ತೀನಿ ನನಗೆ ಗೊತ್ತಿಲ್ಲ. ನನಗೆ ತುಂಬ ಜನ ಹೇಳಿದ್ದಾರೆ, ಅಯ್ಯೋ ನೀವು ಯಾಕೆ ಅಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀರಾ, ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಬ್ಯಾಕ್. ಸೊ ಮೇ ಬಿ ಒಂದು ಟೇಬಲ್, ಇಷ್ಟು ದೊಡ್ಡ ಟೇಬಲ್ ಇಟ್ಕೊಂಡು ಪೇಂಟ್ ಇಟ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ಅದು ಮಾಡಿದ್ದೀನಿ ನಾನು. ಒಂದು ಶೋನಲ್ಲಿ ನನಗೆ SPB ಸರ್ ಮುಂದೆ ಬೆಂಗಳೂರಲ್ಲೇ ಶೋ ಇತ್ತು, ಆ ದಿನ ನನಗೆ ಮಸಲ್ಸ್ ಕ್ಯಾಚ್ ಆಗಿತ್ತು. ಸೊ ಈ ಥರ ಇದರಲ್ಲಿ ಪೇಂಟ್ ಇಟ್ಕೊಂಡು ಮಾಡಿದ್ದೆ. ಸೊ ಅದು ಫಿಸಿಕಲ್ ಒಂದು. ಮೆಂಟಲ್ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಎಸ್ಪೆಷಲಿ ಸ್ಟೇಜ್ ಹೋಗೋದಕ್ಕಿಂತ ಒಂದು 2 ಗಂಟೆ ಮೊದಲು ಫ್ರೆಂಡ್ಸನ್ನೆಲ್ಲ ಜಾಸ್ತಿ ಮೀಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಬಾಂಬೆಲಿ ಇರ್ತೀನಿ, ಡೆಲ್ಲಿಯಲ್ಲಿ ಎಲ್ಲೋ ಇರ್ತೀನಿ ಅಂತ ಇಟ್ಕೊಳ್ಳಿ, ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದು ಮೀಟ್ ಮಾಡೋಣ ಹೇಳ್ತಾ ಇರ್ತಾರೆ. ಯೂಶ್ವಲಿ ಒಂದು 2 ಗಂಟೆ ಮೊದಲು ಐ ಅವಾಯ್ಡ್. ಆಮೇಲೆ ಆ ದಿನ ನಾನು ಹೊರಗೆ ಹೋಗಲ್ಲ ಜಾಸ್ತಿಯಾಗಿ, ಯಾಕೆಂದರೆ ಇಟ್ ಟೇಕ್ಸ್ ಸೋ ಮಚ್ ಮೆಂಟಲಿ ಇದು ಬೇಕು, ಸ್ಟ್ರೆಂತ್ ಬೇಕು. ನಂದು ಅದು ಪರ್ಸ್ನಲಿ ನನಗೆ ಹಾಗೆ ಅನಿಸುತ್ತೆ.
ಲಾಸ್ಟ್ ಒಂದು 1 ಅವರಲ್ಲಿ ನಾನು ಪೇಂಟಿಂಗ್ ಮಿಕ್ಸ್ ಮಾಡೋದೆಲ್ಲ ಶುರು ಆಗುತ್ತೆ. ಬಿಕಾಸ್ ಆ ಪೇಂಟನ್ನೆಲ್ಲ ನಾನು ರೆಡಿ ಇಟ್ಕೊಳ್ಬೇಕು. ಈ ಒಂದು ಪೇಂಟಿಂಗಲ್ಲಿ ಎಸ್ಪೆಷಲಿ ಕಥಕಳಿ ಅಂತ ಇಟ್ಕೊಳ್ಳಿ, ಕಥಕಳಿ ಅಥವಾ ಯಕ್ಷಗಾನ ಅಂತಂದರೆ Colours ತುಂಬ ಜಾಸ್ತಿ. ಕಲರ್ಸ್, ಆಲ್ಮೋಸ್ಟ್ ಒಂದು 15 ಕಲರ್ ಬೇಕು. ಆ ಕಲರೆಲ್ಲ ರೆಡಿ ಮಾಡೋದು, ಅದರಲ್ಲಿ ಯಾವ್ಯಾವ ಕಲರ್ಗೆ ಎಷ್ಟೆಷ್ಟು ದೊಡ್ಡದು ಅಥವಾ ಚಿಕ್ಕ ಬ್ರಷ್ ಬೇಕು ಅದನ್ನೆಲ್ಲ ಹಾಕ್ಕೊಳ್ಳೋದು, ಇದೆಲ್ಲ ಪ್ರಿಪ್ರೇಷನ್ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ಎಸ್, ಒಂದು ಎಕ್ಸಾಮಿಗೆ ಹೋಗೋದಿದ್ದರೆ ಹೇಗೆ ಒಂದು ಸ್ಟೂಡೆಂಟ್ ರೆಡಿಯಾಗಿ Ah. ಹೋಗ್ತಾರಲ್ಲ, ಆ ಒಂದು ಕಾನ್ಸಂಟ್ರೇಷನ್, ಆ ಪ್ರಿಪರೇಷನ್ ಖಂಡಿತ ಬೇಕು. ಸೊ ಯಾವ್ಯಾವ ಥರ ಪೇಂಟ್ಸನ್ನು ಉಪಯೋಗಿಸ್ತೀರಾ? ನಾನು ರೀಸೆಂಟಾಗಿ ನಿಮ್ಮನ್ನು ಕರೆಸ್ಬೇಕು ಅಂತ ರಿಸರ್ಚ್ ಮಾಡ್ತಾ ಇದ್ದಾಗ, ನಾವು ಒಂದು 30 ವರ್ಷದ ಹಳೆಯ ಕಲೆ ಅಲ್ವಾ ಪೇಂಟಿಂಗ್ ಅನ್ನೋದು ಅಫಿಷಿಯಲಿ. ಅಥವಾ ಫಸ್ಟ್ ಕೇವ್ ಪೇಂಟಿಂಗ್ ವಾಸ್ 60,000 ಇಯರ್ಸ್ ಆಗೋ ಅಂತೆ. ಆ್ಯಂಡ್ ಆಲ್ಸೋ ಐ ಆಮ್ ಶೋರ್ ಯು ವುಡ್ ನೋ, ಮೊದಲೆಲ್ಲ ಪೇಂಟ್ಸನ್ನು ಈ ಆ್ಯನಿಮಲ್ ಬ್ಲ್ಯಾಡರ್ಸಲ್ಲಿ ಸ್ಟೋರ್ ಮಾಡೋರಂತೆ. ಅಲ್ಲಿಂದ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ, ಸಮ್ ಇನೋವೇಷನ್ಸ್ ವರ್ ಮೇಡ್ ಇನ್ ಪೇಂಟ್ ಇಂಡಸ್ಟ್ರಿ. ಟಿಲ್ ಟುಡೇ ಆಕ್ರಿಲಿಕ್, ಆಯಿಲು, ವಾಟರ್ ಏನೇನೋ ಇದೆ. ಸೊ ವಾಟ್ ಪೇಂಟ್ಸ್ ನೀವು ಯೂಸ್ ಮಾಡ್ತೀರಾ? ಓಕೆ, ಸೊ ಒಳ್ಳೆದಾಯ್ತು ನೀವು ಹೇಳಿದ್ದು. ಆ್ಯಕ್ಚುಲಿ ಆಯಿಲ್ ಪೇಂಟಿಂಗ್ ಈಸ್ ಪ್ರಾಬ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಕ್ನಿಕ್ ಇವಾಗ ಇರುವಂಥದ್ದು. ನೀವು ಮೈಕಲ್ ಆಂಜಲೋ, ನಮ್ಮದು ರಾಜ ರವಿವರ್ಮ ಅವ್ರದ್ದೆಲ್ಲ ಆಯಿಲ್ ಪೇಂಟಿಂಗ್, ಅದು ಡ್ರೈ ಆಗೋದು ತುಂಬ ಸ್ಲೋ. ನಾನು ಯೂಸ್ ಮಾಡೋದು ಆಕ್ರಿಲಿಕ್. ಆಕ್ರಿಲಿಕ್ ನಿಮಗೆ ಇವಾಗ ಇಲ್ಲಿ ನಾನು ಜಸ್ಟ್ ಪೇಂಟ್ ಮಾಡಿದರೆ 1 ನಿಮಿಷದಲ್ಲಿ ಡ್ರೈ ಆಗುತ್ತೆ. ಅದು ಡಿಪೆಂಡಿಂಗ್ ಆನ್ ದ ವೆದರ್. ಇನ್ನೂ ಭಾಳ ಬಿಸಿ ಇದೆ ಅಂತಂದರೆ ಅಲ್ಲೇ ಒಣಗೋಗ್ಬಿಡುತ್ತೆ, ಅಂತ ರಪ್ ಅಂತ ಡ್ರೈ ಆಗಿಬಿಡುತ್ತೆ. ನನಗೆ ಅದು ಇಂಪಾರ್ಟೆಂಟ್, ಬಿಕಾಸ್ ಸ್ಪೀಡ್ ಪೇಂಟಿಂಗ್ ಮಾಡುವಾಗ ಐ ವಾಂಟ್ ಸಮಥಿಂಗ್ ದಟ್ ಈಸ್ ಕ್ವಿಕ್ಲಿ ಡ್ರೈಯಿಂಗ್ ಆ್ಯಂಡ್ ಅದು ವಾಟರ್ ಬೇಸ್ಡ್. ಆಯಿಲ್ ಪೇಂಟಿಂಗ್ ಅಂತಂದರೆ ನಿಮಗೆ ಇದು ಟರ್ಪಂಟೈನು, ಕೈಯಲ್ಲಿ ಏನಾದ್ರು ಪೇಂಟ್ ಬ್ರಷಲ್ಲಿ ಸಿಕ್ಬಿಟ್ರೆ ನೀವು ಟರ್ಪಂಟೈನಲ್ಲಿ ವಾಶ್ ಮಾಡಬೇಕು, ಅದೆಲ್ಲ ತುಂಬ ಕಷ್ಟ. ತಲೆನೋವು. ಇದು ನೀರಲ್ಲಿ ವಾಶ್ ಮಾಡಿದರೆ ಆಯಿತು. ಅಫ್ಕೋರ್ಸ್ ಬಟ್ಟೆ ಮೇಲೆ ಬಿದ್ದರೆ ಹೋಗೋದಿಲ್ಲ, ಆಕ್ರಿಲಿಕ್ ಹೋಗೋದಿಲ್ಲ. ಸೊ ನಂದು ಎಲ್ಲ ಕಾಸ್ಟ್ಯೂಮ್ಸ್ ಇರೋದು ಹಾಗೆ. ಎಲ್ಲ ಕಾಸ್ಟ್ಯೂಮ್ ನಾನು ಸ್ಟೇಜ್ ಮೇಲೆ ಫಸ್ಟಿಗೆ ಏನು ಮಾಡ್ತಿದ್ದೆ, ಅಯ್ಯೋ 2-3 ಡ್ರಾಪ್ ಆಯ್ತಲ್ಲ ಪೇಂಟು ಅಂತ ಹೇಳಿ ಸೈಡ್ಗೆ ತೆಗೆದಿಡೋದು. ನೆಕ್ಸ್ಟ್ ಶೋಗೆ ಹೊಸ ಡ್ರೆಸ್ ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ಕ್ಲೀನಾಗಿರೋ ಡ್ರೆಸ್ ಹಾಕ್ಕೊಂಡು ಶೋಗೆ ಹೋಗೋದು. ನನಗೆ ಮತ್ತೆ ಅನಿಸೋಕ್ಕೆ ಶುರು ಆಯ್ತು, ಅಯ್ಯೋ ಐ ಆಮ್ ಅ ಸ್ಪೀಡ್ ಪೇಂಟರ್, ನಾನೊಬ್ಬ ಆರ್ಟಿಸ್ಟ್, ಐ ಶುಡ್ ಬಿ ಪ್ರೌಡ್ ಆಫ್ ಹ್ಯಾವಿಂಗ್ ಪೇಂಟ್ ಆನ್ ಮೈ ಕಾಸ್ಟ್ಯೂಮ್ ಅಲ್ವಾ. ಕರೆಕ್ಟ್. ನಾನು ಆರ್ಟಿಸ್ಟ್, ನನ್ನ ಮೈ ಮೇಲೆ ಪೇಂಟ್ ಇದ್ರೆ ಏನು. ಸೊ ನಾನು ಇವಾಗ ಸ್ಟೇಜಿಗೆ ಹೋಗೋದು ಅದೇ, ನಂದು ಬ್ಲ್ಯಾಕ್ ಟ್ರೌಸರ್ ಇದೆ, ಫುಲ್ ಪೇಂಟ್ ಡ್ರಿಪ್ಪಿಂಗ್ ಸ್ಪ್ಲಾಟ್ರೆಲ್ಲ ಇರುತ್ತೆ. ನಂದು ಶೂಸ್ ನಾನೇ ಪೇಂಟ್ ಮಾಡಿರೋದು, ಹೌದಾ? ಫುಲ್ ಕಲರ್ಫುಲ್ ಆಗಿ. ಎಲ್ಲರೂ ಫಸ್ಟ್ ನೋಟ್ ಮಾಡೋದೇ ನನ್ನ ಶೂನ, ಚೆನ್ನಾಗಿದೆ, ನಮ್ಗೆ ಆ ಥರ ಬೇಕಲ್ಲ ಅಂತ. ಸಿಗೋದಿಲ್ಲ, ಕಸ್ಟಮೈಸ್ಡ್ ನಾನೇ ಪೇಂಟ್ ಮಾಡಿರೋದು ಅಂತೇಳಿ. ಸೊ ಇಟ್ಸ್ ಫನ್ ಆ್ಯಕ್ಚುಲಿ. ಇವಾಗ ಖುಷಿ ಆಗುತ್ತೆ. ಇನ್ಸ್ಪಿರೇಷನ್ಸ್ ಐ ಥಿಂಕ್ ನೇಚರಿಂದ ಹಿಡಿದು ಎಲ್ಲ ಹ್ಯೂಮನ್ಸ್ವರೆಗೂ ಇನ್ಸ್ಪಿರೇಷನ್ಸ್ ಆರ್ ಎವ್ರಿವೇರ್. ಅಂದರೆ ಎಲ್ಲರೂ ಎಲ್ಲಿಂದ ಇನ್ಸ್ಪೈರ್ ಆಗಿರೋರೆ. ಬಟ್ ಆರ್ಟಿಸ್ಟಿಕ್ ಇನ್ಸ್ಪಿರೇಷನ್ಸ್ ಅಂತ ಬಂದಾಗ ಎಲ್ಲರೂ ದೊಡ್ಡ ದೊಡ್ಡ ಹೆಸರುಗಳು, ಪಿಕಾಸೋ, ಇನ್ಯಾವುದದು ವ್ಯಾನ್ ಗೋಶ, ಯಾರು ವ್ಯಾನ್ಗೋ ಸಾರಿ ವ್ಯಾನ್ಗೋ ಆ್ಯಂಡ್ ನಮ್ಮ ಕನ್ನಡದ ರವಿವರ್ಮ ಇಂದ ಹಿಡಿದು ಎಲ್ಲರ ಹೆಸರುಗಳು ಬರುತ್ತಲ್ಲ. ನಿಮಗೆ ಆ್ಯಕ್ಚುಲಿ ಈ ಥರ ವಿಚಾರದಲ್ಲಿ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ನನಗೆ ದಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ನೇಚರ್. ಯಾವುದೇ ಆರ್ಟಿಸ್ಟ್ಗಳು ಅಫ್ಕೋರ್ಸ್ ಇದ್ದಾರೆ, ನಾನು ಹೆಸರು ಹೇಳ್ತೀನಿ ಅವ್ರದ್ದು. ಫಸ್ಟ್ ಇನ್ಸ್ಪಿರೇಷನ್ ಈಸ್ ಆಲ್ವೇಸ್ ನೇಚರ್. ಅದಕ್ಕೆ ನಾನು ಇವಾಗ ಕೂಡ ಟ್ರಾವೆಲ್ ಮಾಡಿದಾಗ ಸಿಟಿಯಲ್ಲಿ ಒಂದು 2 ದಿನ ಇರ್ಬೋದು, 3 ದಿನ ಇರ್ಬೋದು, ಅದರ ನಂತರ ಬೋರ್ ಆಗುತ್ತೆ, ಇನ್ನೇನು ಅಷ್ಟೇ ಇರೋದು ಅಂತ. ನಾನು ಸಿಟಿಯಿಂದ ಹೊರಗಡೆ ಏನಿದೆ ಅದನ್ನೇ ಗೂಗಲ್ ಮಾಡಿಕೊಂಡು ಅಲ್ಲಿ ಹೋಗೋಣ, ಅದು ನೋಡೋಣ ಅಂತಲೇ ಜಾಸ್ತಿ ಮಾಡೋದು. ನಾನು ಉಜಿರೆಯಲ್ಲಿದ್ದಾಗ ನಮ್ಮ ಮನೆಯಿಂದ ಡೈರೆಕ್ಟ್ಲಿ ಗಡಾಯಿಕಲ್ ಅಂತ ಹೇಳ್ತೀವಿ, ಅದರ ಹಿಂದೆ ಕುದುರೆ ಮುಖ ಕಾಣ್ತಾ ಇತ್ತು. ಎಷ್ಟು ಬ್ಯೂಟಿಫುಲ್ ಅಂದರೆ ಮಳೆಗಾಲದಲ್ಲಿ ನಮ್ಮ ಕಾಲೇಜಿಂದ ಒಂದು ಜಲಪಾತ ಕೂಡ ಕಾಣ್ತಾ ಇತ್ತು, ಒಂದು ಫಾಲ್ಸ್. ಇಟ್ಸ್ ಸೋ ಬ್ಯೂಟಿಫುಲ್. ಇದು ನನಗೆ ಫಸ್ಟ್ ಇನ್ಸ್ಪಿರೇಷನ್ ಪೇಂಟ್ ಮಾಡೋದಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಇದು ಏನಿದೆ ಅಂದರೆ, ನಾನು 3-4ನೇ ವರ್ಷದಲ್ಲಿ ಪೇಂಟಿಂಗ್ ಶುರು ಮಾಡಿದೆ. ಬಟ್ 5ನೇ 6ನೇ ಇರುವಾಗ ಯಾವುದೋ ಒಂದು ಕಾರಣಕ್ಕೆ ಪೇಂಟಿಂಗ್ ಮಾಡೋದನ್ನೇ ಬಿಟ್ಬಿಟ್ಟೆ. ಒಂದು ಆಲ್ಮೋಸ್ಟ್ 2-3 ವರ್ಷ ಪೇಂಟಿಂಗೇ ಮಾಡಿಲ್ಲ ನಾನು. ಒಂದು ದಿನ ಮಳೆಗಾಲದಲ್ಲಿ ನನ್ನ ಪರಿಚಯದವರು ನನಗೆ ಉಳ್ಳಾಲ ಬೀಚ್ ಮಂಗಳೂರಿಗೆ ಕರ್ಕೊಂಡೋದ್ರು. ಅಲ್ಲಿ ತುಂಬ ದೊಡ್ಡ ಇದು ಬರುತ್ತೆ, ತೆರೆ. ಅದನ್ನು ನೋಡಿ ನನಗೆ ಆ ಟೈಮಲ್ಲಿ ಏನು ಹೇಳ್ತಾರೆ, ತೆರೆ, ವೇವ್ಸ್, ಆಫ್ಕೋರ್ಸ್. ಅದನ್ನು ನೋಡಿ ನನಗೆ ಅದು ಏನಾಯ್ತಂತ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. 3-4 ವರ್ಷ ಪೇಂಟಿಂಗ್ ಬಿಟ್ಟವನು ಅದೇ ದಿನ ಮನೆಗೆ ವಾಪಸ್ ಬಂದವನು ಪೇಂಟಿಂಗ್ ಶುರು ಮಾಡಿದ್ದೀನಿ. ಸೊ ದೇರ್ ಈಸ್ ಸಮಥಿಂಗ್ ಪವರ್ಫುಲ್ ಇನ್ ನೇಚರ್. ನನಗೆ ಯಾವಾಗಲೂ ಇನ್ನೇನು ಇನ್ಸ್ಪಿರೇಷನ್ ಬೇರೆ ಇಲ್ಲ ಅಂತಂದಾಗ ಆ ನೇಚರ್ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ನಿಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ಏನಾದರೂ ಕಲಿಬೇಕು ಅಂತ ಇದ್ದರೆ ಕಲರ್ ಕಾಂಬಿನೇಷನ್, ಕಾಂಪೋಸಿಷನ್, ಲೈಟ್ ಆ್ಯಂಡ್ ಡಾರ್ಕ್, ಇದು ಏನೇ ಬೇಕಾದರೂ ಯು ಜಸ್ಟ್ ಹ್ಯಾವ್ ಟು ಸಿ ಔಟ್ಸೈಡ್ ಅಷ್ಟೇ. ಒಂದು ಬ್ಯೂಟಿಫುಲ್ ಡೇನ ಹೊರಗಡೆ ನೋಡಿ, ಎಲ್ಲವೂ ನಿಮ್ಗೆ ಅಲ್ಲೇ ಇದೆ ಕಲಿಯೋದಕ್ಕೆ. ನಿಮಗೇನು ಬೇರೆ ಯಾವುದೋ ಬುಕ್ಸ್ ಬೇಡ, ಏನು ಬೇಡ. ನಿಮಗೆ ಅಲ್ಲಿ ದೇವರು ಕೊಟ್ಟಂತಹ ಒಂದು ಬಿಗ್ಗೆಸ್ಟ್ ಆರ್ಟ್ ವರ್ಕ್ ಈಸ್ ಔಟ್ ದೇರ್ ಇನ್ ನೇಚರ್. ನೀವು ಅದನ್ನು ನೋಡಿ ಕಲಿಬೇಕಷ್ಟೇ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೆಕೆಂಡ್, ನನ್ನ ಬಿಗ್ ಇನ್ಸ್ಪಿರೇಷನ್ ಇಸ್ ಮ್ಯೂಸಿಕ್.
ಓ ಹೌದು, ಯಾಕೆಂದರೆ ಯಾವ ಥರದ? ನಾನು ಈಗ ಸ್ಪೀಡ್ ಪೇಂಟಿಂಗ್ ಮಾಡುವಾಗ ನನ್ಗೆ ಒನ್ ಆಫ್ ದಿ ರೀಸನ್ ಟು ಸ್ಟಾರ್ಟ್ ಇಟ್ ಸೆಲ್ಫ್ ಈಸ್ ನನಗೆ ಮ್ಯೂಸಿಕ್ ಇಲ್ಲಾಂದರೆ ನಾನು ಆ ಪೇಂಟಿಂಗ್ ಮಾಡೋಕ್ಕೆ ಆಗಲ್ಲ. ಹ್ಮ್. ನಾನೀಗ ಮೈಕಲ್ ಜಾಕ್ಸನ್ ಪೇಂಟಿಂಗ್ ಮಾಡ್ತೀನಿ ಅಂದರೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ MJ. ಸೊ ಅವರ ಮ್ಯೂಸಿಕ್ ಆ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಕೊಂಡು ಆ ಪೇಂಟಿಂಗ್ ಮಾಡೋದೇ ನನಗೆ ಅದೊಂದು ಖುಷಿ. ಸೊ ತುಂಬ ನನಗೆ ಇನ್ಸ್ಪೈರ್ ಮಾಡುತ್ತೆ ಪೇಂಟಿಂಗ್. ನನಗೆ ಇನ್ಫ್ಯಾಕ್ಟ್ ಆರ್ಟಿಸ್ಟ್ಗಳು ಅಂದರೆ ಪೇಂಟರ್ಸ್ಗಳು ಫ್ರೆಂಡ್ಸ್ಗಿಂತ ಜಾಸ್ತಿ ಇರೋದು ಮ್ಯೂಸಿಷಿಯನ್ ಫ್ರೆಂಡ್ಸ್. ನಾನು ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಜಾಸ್ತಿ ಇರೋದೇ ಮ್ಯೂಸಿಕ್ ಇರೋ. ಐ ನಾಟ್ ಬಿಲೀವ್ ಅಂದ್ರೆ ಐ ಹ್ಯಾವ್ ಟು ಟೆಲ್ ದಿಸ್ ಟು ಪೀಪಲ್. ನಾವು ಶೋ ಶುರು ಮಾಡೋಕ್ಕೂ ಮುಂಚೆ ಸೇಯಿಂಗ್ ವಾರಿಜಾ ಅವ್ರನ್ನ ಕರೆಸಿ, ವಿಜಯ್ ಪ್ರಕಾಶ್ ಅವ್ರನ್ನ ಯಾರು ಸಿಂಗರ್ ಬರ್ತಾ ಇದ್ದೀರಾ ಅಂತ ಕೇಳಿದೆ ನಾನು, ಅಲ್ವಾ? ಎಲ್ಲ ಸೊ ನನಗೆ ಏನು ಮ್ಯೂಸಿಕ್ ಅಂದರೆ ತುಂಬ ಇದು. ಮತ್ತು ನಾನು ಅಂದರೆ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅನ್ನೋ ಆಸೆ ಕೂಡ ಇದೆ. ಈಗ ಸ್ವಲ್ಪ ಪಿಯಾನೋ ಕಲಿತಾ ಇದ್ದೀನಿ, ನನ್ನ ಮಗ ಕಲಿತಾ ಇದ್ದಾನೆ, ಸೊ ನಾನು ಕಲಿತಾ ಇದ್ದೀನಿ. ಹಾಡೋದು ಅಂದರೆ ಕೂಡ ನನಗೆ ತುಂಬ ಇಷ್ಟ. ಸೊ ಎಸ್, ಮ್ಯೂಸಿಕ್ ಈಸ್ ಮೈ ಹ್ಯೂಜ್ ಇನ್ಸ್ಪಿರೇಷನ್. ಅಫ್ಕೋರ್ಸ್ ಆರ್ಟಿಸ್ಟ್ಗಳು ಅಂತ ತಗೊಂಡ್ರೆ ಡಾಕ್ಟರ್ BKS ವರ್ಮಾ. ಆಮೇಲೆ ಇವಾಗ ಸ್ಪೇನಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ವ್ಲಾದಿಮಿರ್ ವೋಲೆಗೋ ಅಂಥೇಳಿ. ಅವರು ಆ್ಯಕ್ಚುಲಿ ರಷ್ಯನ್ ಆರ್ಟಿಸ್ಟ್, ಬಟ್ ಸ್ಪೇನಲ್ಲಿ ಎಕ್ಸ್ಟ್ರಾಡಿನರಿ ಆಯಿಲ್ ಪೇಂಟಿಂಗ್ ಆರ್ಟಿಸ್ಟ್. ತುಂಬ ಇಷ್ಟ ನನಗೆ. ಡೆನಿ ಡೆಂಟ್ ಅಂತ ಸ್ಪೀಡ್ ಪೇಂಟರ್ US. ಸೊ ಹೀಗೆ ತುಂಬ ಜನ ಇದ್ದಾರೆ. ಮೊದಲಿನ ಕಲಾಕಾರರನ್ನ ತಗೊಂಡ್ರೆ ನನಗೆ ರೆಂಬ್ರ್ಯಾಂಟ್, ನಾನು ಆಗಲೇ ಹೇಳಿದೆ ಪೇಂಟ್ ಬ್ರ್ಯಾಂಡ್ ಅಂತ, ಬಟ್ ರೆಂಬ್ರ್ಯಾಂಟ್ ಅವರ ಆರ್ಟ್ ವರ್ಕ್ಗಳಂತೂ ಎಕ್ಸ್ಟ್ರಾಡಿನರಿ. ನಾನು ಯುರೋಪಿದು ಒಂದು ಮ್ಯೂಸಿಯಮಲ್ಲಿ ಅವರ ಆರ್ಟ್ ವರ್ಕ್ ಎದುರು ಸುಮಾರು ಒಂದು 1 hour ಹಿಂಗೆ ನೋಡ್ತಾನೆ ಇದ್ದೆ. ಅಂದರೆ ನೀವು ಹತ್ತಿರ ಹೋಗಿ ನೋಡಿದರೆ, ಸ್ವಲ್ಪ ಹತ್ತಿರ ಹೋಗಿ ನೋಡಿದರೆ ನಿಮ್ಗೆ ಅದು ಆಲ್ಮೋಸ್ಟ್ ಅಬ್ಸ್ಟ್ರಾಕ್ಟ್ ಥರ ಕಾಣುತ್ತೆ. ಸ್ವಲ್ಪ ಪ್ಯಾಚ್ ಸ್ವಲ್ಪ ನೀವು ದೂರ ಬಂದರೆ ಯು ವಿಲ್ ಫೀಲ್ ಓ ವಾವ್ ಬ್ಯೂಟಿಫುಲ್ ಅಂತ. ಸೊ ಆ ಆರ್ಟ್ ವರ್ಕ್ ನೋಡಿನೇ ಕಲಿಯುವಂಥದ್ದು ಭಾಳಷ್ಟು ಇದೆ. ಆಮೇಲೆ ಮೋನೆ ಅಂತ ಇದ್ದಾರೆ, ಕ್ಲೌಡಿ ಮೋನೆ ಅಂತೇಳಿ. ಅವರು ಅವರ ಮನೆಯಲ್ಲೇ ಒಂದು ಚಿಕ್ಕ ಜರಿ ಥರ ಕೊಳ ಇತ್ತು, ಅದರಲ್ಲಿ ಬೇರೆ ಬೇರೆ ಹೂವುಗಳು, ಮತ್ತು ಅಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ. ಅವರು ಅದನ್ನೇ ಎಷ್ಟೋ ಪೇಂಟಿಂಗ್ ಮಾಡಿದ್ದಾರೆ, ಒಂದೇ ಶಾಟನ್ನು. ತುಂಬ ಫೇಮಸ್ ಇದೆ ಅವ್ರದ್ದು. ಒಂದು ನದಿ ಇದೆ, ಮತ್ತು ಒಂದು ಬ್ರಿಡ್ಜ್ ಇದೆ. ಐ ಥಿಂಕ್ ಅದು UK ಎಲ್ಲಿದ್ದ ಇದು ಆ ಒಂದು ಸೀನರಿಯನ್ನು ಆಲ್ಮೋಸ್ಟ್ 10 ಪೇಂಟಿಂಗ್ ಮಾಡಿದ್ದಾರೆ ಅವರು, ಬಟ್ ಅಟ್ ಡಿಫ್ರೆಂಟ್ ಟೈಮ್ ಆಫ್ ದ ಡೇ. ಅಂದರೆ ಒಂದು ಆಲ್ಮೋಸ್ಟ್ ಸಂಜೆ ಸೂರ್ಯಾಸ್ತ ಟೈಮಲ್ಲಿ, ಇನ್ನೊಂದು ಬೆಳಿಗ್ಗೆ, ಇನ್ನೊಂದು ಮಧ್ಯಾಹ್ನ, ಇನ್ನೊಂದು ಮಳೆಗಾಲದಲ್ಲಿ, ಇನ್ನೊಂದು ಮೋಡ ಇರುವಾಗ, ಇನ್ನೊಂದು ಬಿಸಿಲಿರುವಾಗ. ಸೊ ಒಂದೇ ಪ್ಲೇಸ್, ಎಷ್ಟೊಂದು ಇನ್ಸ್ಪಿರೇಷನ್ಸ್ ನೋಡಿ. ಅವ್ರು ಅದೇ ಹೇಳೋದು, ಆ ಲೈಟ್ ಕಲರಲ್ಲೇ ಅವ್ರು ಪ್ಲೇ ಮಾಡ್ತಾರೆ. ಹೇಗೆ ಇನ್ಸ್ಪಿರೇಷನ್ ಅಂತ ತಗೊಂಡು ಅವ್ರದ್ದು ಎಕ್ಸ್ಟ್ರೀಮ್, ಅದಕ್ಕೆ ನಾವು ಇಂಪ್ರೆಷನಿಸ್ಟ್ ಸ್ಟೈಲ್ ಅಂತ ಹೇಳ್ತೀವಿ. ಆ ಸ್ಟೈಲ್ಗಳನ್ನು ಶುರು ಮಾಡಿದ್ದೇ ಈ ಮಾಸ್ಟರ್ ಆರ್ಟ್ ವರ್ಕ್ಸ್ಗಳು. ನಾನು ಇವಾಗ ಆ್ಯಸ್ ಅನ್ ಆರ್ಟಿಸ್ಟ್ ಕಲಿಬೇಕು, ಇನ್ನೂ ಜಾಸ್ತಿ ಏನಾದರೂ ಸಾಧನೆ ಮಾಡಬೇಕು ಅಂತ ನನಗೆ ಅನಿಸೋದು ಆ ಕ್ಷೇತ್ರದಲ್ಲಿ. ನಾನು ಇವಾಗ ಮಾತಲ್ಲಿ ಸ್ಪಾಂಟ್ಯಾನಿಟಿ ಬರ್ಬೋದು, ಈ ಪೇಂಟಿಂಗಲ್ಲಿ ಸ್ಪಾಂಟ್ಯಾನಿಟಿಗೆ ಅದೇ ಜಾಗ ಹೇಗಿರುತ್ತೆ. ಯಾಕೆಂದರೆ ಒಂಚೂರು ಏನೋ ಸ್ಪಾಂಟೇನಿಯಸ್ ಆಗಿ ಹೋಗಿ ಈ ಕಡೆ ಆ ಕಡೆ ಆದರೆ ರೀಟೇಕ್ ಇಲ್ಲ, ಎವ್ರಿಬಡಿ ಸೀಯಿಂಗ್ ಹೌ ಆರ್ ಯು ಹ್ಯಾಂಡ್ಲಿಂಗ್ ಟೆಕ್ನಿಕ್ಸ್ ಅಂದೆಲ್ಲ. ಹೌದು, ಖಂಡಿತ ಇಲ್ಲ. ಅದು ಹೆದರಿಕೆ ಅನ್ನುವಂಥದ್ದು ಬಿಡಬೇಕು. ಎಸ್ಪೆಷಲಿ ಮನೇಲಿ ಕೂಡ ಈಗ ಪೇಂಟಿಂಗ್ ಮಾಡುವಾಗ ನಾನು ಎಷ್ಟೋ ದಿನ ಪೇಂಟಿಂಗೇ ಮಾಡಲ್ಲ. ನಾನು ಮೊನ್ನೆ ಎಲ್ಲೊಂದು ಕಡೆ ಓದಿದೆ, ಯಾರು ಬರೆದಿದ್ದು, ನೀವು ಆ ಹೆದರಿಕೆನ ಬಿಡಬೇಕು. ವೈ ಯು ಆರ್ ಥಿಂಕಿಂಗ್ ಯುವರ್ ಎವ್ರಿ ಪೇಂಟಿಂಗ್ ಆರ್ ಎವ್ರಿಥಿಂಗ್ ದ್ಯಾಟ್ ಯು ಡೂ ಶುಡ್ ಬಿ ಪರ್ಫೆಕ್ಟ್. ನನಗದು ಅನ್ಸ್ಕೊಂಡೇ ನನಗೆ ಲೇಟ್ ಆಗೋದು. ಅಂದರೆ ನಾನೀಗ ನೆಕ್ಸ್ಟ್ ಪೇಂಟಿಂಗ್ ಮಾಡಬೇಕು, ಬಟ್ ನನಗದು ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡಷ್ಟು ನನಗದು ಡಿಲೇ ಆಗ್ತಾ ಹೋಗುತ್ತೆ. ಬಿಕಾಸ್ ಅದು ಚೆನ್ನಾಗಿರೋದು ಆಗೋದೇ ಇಲ್ಲ. ಬಟ್ ನೀವು ಫಿಯರ್ಲೆಸ್ ಆಗಿ ಎಂಜಾಯ್ ಮಾಡೋಣ, ಕ್ಯಾನ್ವಸ್ ಇದೆ, ಲೆಟ್ ಅಸ್ ಥ್ರೋ ಸಮ್ ಪೇಂಟ್ ಆ್ಯಂಡ್ ಡೂ ಸಮ್ ಮೆಸ್ ಅಂತಂದರೆ ಯು ವಿಲ್ ಆ್ಯಕ್ಚುಲಿ ಎಂಡ್ ಅಪ್ ಕ್ರಿಯೇಟಿಂಗ್ ಸಮ್ ಬ್ಯೂಟಿಫುಲ್ ವರ್ಕ್. ಆ್ಯಕ್ಚುಲಿ ಇದು ತುಂಬ ನನಗೆ ಇತ್ತೀಚೆಗೆ ಆದಂಥ ಇದು ರಿಯಲೈಸೇಷನ್ ಅಂತ ಅಂದ್ಕೊಳ್ಳಿ, ಸೆಲ್ಫ್ ರಿಯಲೈಸೇಷನ್ ಏನೋ, ಇದು ನಿಜವಾದ ಸತ್ಯ. ನನಗೆ ಎಷ್ಟೋ ಸಲ ಅನಿಸಿದ್ದಿದೆ, ನಾನೊಂದು ಆರ್ಟ್ ವರ್ಕನ್ನು 30-40 ಗಂಟೆ ಕೂತ್ಕೊಂಡು ಆಯಿಲ್ ಪೇಂಟಿಂಗ್ ಮಾಡಿದ್ದಿದೆ. ಅದಕ್ಕೆ ಕಂಪೇರ್ ಟು ಅ ವರ್ಕ್ 1 ಗಂಟೆಯಲ್ಲಿ ಪೇಂಟಿಂಗ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಎರಡನ್ನು ಪಕ್ಕ ಇಟ್ಟು ನೋಡಿದಾಗ ನನಗೆ ಎಷ್ಟೋ ಸಲ ಅನಿಸಿದ್ದಿದೆ, ಅಯ್ಯೋ ನಾನು ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಕಡಿಮೆ ಟೈಮ್ ತೊಗೊಂಡು ಮಾಡಿದ ಪೇಂಟಿಂಗೇ ಚೆನ್ನಾಗಿ ಕಾಣುತ್ತಲ್ವ, ಕಂಪೇರ್ ಟು ತುಂಬ ಎಫರ್ಟ್ ಹಾಕಿ 3-4 ದಿನ ತಗೊಂಡು ಮಾಡಿದ ಪೇಂಟಿಂಗ್ಗೆ. ಬಿಕಾಸ್ ಅಲ್ಲಿ ನಿಮ್ಮ ಎಫರ್ಟ್ ಕಾಣ್ತಾ ಇದೆ. ಇದು ಸ್ಪಾಂಟೇನಿಟಿ. ಆ ಸ್ಪಾಂಟೇನಿಟಿಗೆ ಇರುವಂಥ ಎನರ್ಜಿ ಇದೆಯಲ್ಲ ಆರ್ಟ್ ವರ್ಕಲ್ಲಿ, ಅದು ಬೇರೆನೆ. ಆ ಎನರ್ಜಿ ನಿಮಗೆ ಇದರಲ್ಲಿ ಕಾಣೋದಿಲ್ಲ, ತುಂಬ ಎಫರ್ಟ್ ಹಾಕಿದಾಗ. ನಿಮ್ಮ ಕಲೆ ನಿಮ್ಮನ್ನು ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿದೆ, ಒಳ್ಳೊಳ್ಳೆ ವ್ಯಕ್ತಿತ್ವಗಳಿಗೆ ಪರಿಚಯ ಮಾಡಿಕೊಟ್ಟಿದೆ. ಅದರಲ್ಲಿ ಒಂದು ದೊಡ್ಡ ಹೆಸರು ಇಸ್ ಡೆಫಿನೆಟ್ಲಿ ಅಬ್ದುಲ್ ಕಲಾಂ ಸರ್ನ ಮೀಟ್ ಮಾಡಿದ್ದೀರಾ. ಅಫ್ಕೋರ್ಸ್ ನನ್ನ ಕ್ಯೂರಿಯಾಸಿಟೀಸ್ ಇಸ್ ದ್ಯಾಟ್ ಪ್ರತಿ ಸತಿ ವೇದಿಕೆ ಹತ್ತಿದಾಗ ನಿಮ್ಮ ಪ್ರೆಷರ್ ಆಫ್ ಡೆಲಿವರಿಂಗ್ ಅ ಗುಡ್ ಪೇಂಟಿಂಗ್ ಒಂದು ಕಡೆ ಆದರೆ, ಅವ್ರನ್ನ ಮೀಟ್ ಮಾಡಿದಾಗ ಆಗೋವಂಥ ಒಂದಷ್ಟು ವಿಚಾರಗಳು ಹೇಳಿ. ತುಂಬ ಹೌದು, ಅದೇ ಫಸ್ಟ್ ಟೈಮ್ ಅಬ್ದುಲ್ ಕಲಾಂ ಸರ್ ಅವರು ಸ್ಟೇಜಲ್ಲಿ ಕೂತಿದ್ರು. ಅವರು ನನಗೆ ಆವಾಗ ಗೊತ್ತಿಲ್ಲ ಆಬ್ವಿಯಸ್ಲಿ. ಆಮೇಲೆ ಪಿಕ್ಚರ್ಸ್ ಎಲ್ಲ ಶೇರ್ ಮಾಡಿದ ಮೇಲೆ ನಾನು ಪಿಕ್ಚರಲ್ಲಿ ನೋಡ್ತೀನಿ, ಹಿ ಸಿಟ್ಟಿಂಗ್ ಆನ್ ದ ಎಡ್ಜ್ ಆಫ್ ಹಿಸ್ ಸೀಟ್, ಹಿಂಗೂ ಕೂತಿಲ್ಲ, ತುದಿ ಬಂದುಬಿಟ್ಟು ಹೀಗೆ ನೋಡ್ತಾ ಇದ್ದಾರೆ.
ಅಂದರೆ ಅಷ್ಟು ಗ್ರೇಟ್ ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವ್ರಿಗೆ ಅದು ಅಗತ್ಯ ಇದು, ಅವ್ರು ಆರಾಮಾಗಿ ಹಿಂಗೆ ಕೂತ್ಕೊಳ್ಬೋದಲ್ಲ. ಬಟ್ ಅವರಲ್ಲಿ ಆ ಒಂದು ಆ ಒಂದು ಕ್ಯೂರಿಯಾಸಿಟಿ, ಎಷ್ಟು ಚೆನ್ನಾಗಿ ಪ್ರೋಗ್ರಾಮನ್ನು ನೋಡಿದರು. ಆಫ್ಕೋರ್ಸ್ ಐ ವಾಸ್ ಎಕ್ಸ್ಟ್ರೀಮ್ಲಿ ನರ್ವಸ್. ನಾನು ಅದು ಬೇರೆ ಏನಾಗಿತ್ತು, ಅವತ್ತು ಪ್ರಾಕ್ಟೀಸ್ ನನಗೆ ಜಾಸ್ತಿ ಇರಲಿಲ್ಲ ಅಬ್ದುಲ್ ಕಲಾಂ ಸರ್ ಪೇಂಟಿಂಗ್ ಮಾಡುವಾಗ. ನಾನು ಹಿಂದಿನ ದಿವಸ ಡೆಲ್ಲಿಯಲ್ಲಿದ್ದೆ, ಆ ದಿನ ಜಸ್ಟ್ ಲ್ಯಾಂಡ್ ಆಗಿಬಿಟ್ಟು ನಾನು ಪೇಂಟಿಂಗ್ ಮಾಡಿರುವಂಥದ್ದು. ಸೊ ನನ್ನ ತಂದೆ ಕೂಡ ಅವತ್ತು ಅಲ್ಲಿ ಪ್ರೋಗ್ರಾಮಲ್ಲಿದ್ದರು. ಸೊ ಹಿ ಗಾಟ್ ಟು ಸಿ ಅಬ್ದುಲ್ ಕಲಾಂ ಸರ್. ತುಂಬ ನರ್ವಸ್ ಆಗಿದೆ. ಅದಾದ ನಂತರ ಇಮಿಡಿಯೇಟ್ಲಿ ಅವರ ಆಟೋಗ್ರಾಫ್ ಕೂಡ ತಗೊಂಡೆ. ಅಲ್ಲಿ ಯಾರೋ ಒಬ್ಬರು ಚಿಕ್ಕ ಹುಡುಗ ನಿಂತಿದ್ರು, ಅವ್ರದ್ದೇನೋ ಮಾರ್ಕ್ಸ್ ಶೀಟ್ ಇದು, ಅದು ಜೆರಾಕ್ಸ್ ಕಾಪಿ. ಇವಾಗಲೂ ಅಬ್ದುಲ್ ಕಲಾಂ ಸರ್ ಇದು ಆಟೋಗ್ರಾಫ್ ಮನೇಲಿದೆ. ಅದನ್ನು ಕ್ಲೀನಾಗಿ ನೋಡಿದರೆ ಹಿಂದ್ಗಡೆ ಆ ಮಾರ್ಕ್ಸ್ ಏನೋ ಕಾಣ್ತಾ ಇದೆ ಹುಡುಗಂದು. ಸೊ ಕೊಡಪ್ಪ ನನಗೆ ಅಂತ ಅಂದ್ಬಿಟ್ಟು ಅವರ ಆಟೋಗ್ರಾಫ್ ತಗೊಂಡೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬ ನನಗೆ ಯಾವುದೇ ಒಬ್ಬ ಕಲಾವಿದ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಅವರಿಗೊಂದು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಬೈ ಬೀಯಿಂಗ್ ಅಟೆಂಟಿವ್ ಅನ್ನುವಂಥದ್ದು ಅವತ್ತು ಕಲಾಂ ಸರ್ ಮೂಲಕ ನಾನು ಕಲ್ತ್ಕೊಂಡೆ. ಇನ್ನು ವಾಟ್ ಅ ಲೈನ್. ಹೌದು, ಬೈ ಬೀಯಿಂಗ್ ಅಟೆಂಟಿವ್ ದಟ್ ಇಟ್ ಸೆಲ್ಫ್ ಇಸ್ ಅ ಫಸ್ಟ್ ರೆಸ್ಪೆಕ್ಟ್ ನೀವು ಕೊಡ್ತಾ ಇರೋದು ಒಬ್ಬ ವ್ಯಕ್ತಿಗೆ ಅಂತ. ಹೌದು. ಇನ್ಫ್ಯಾಕ್ಟ್ ಆ ದಿನ ನನ್ಗೆ ಕರೆಕ್ಟಾಗಿ ನೆನಪಿದೆ, ಬೆಳ್ತಂಗಡಿಯಿಂದ ಒಂದು 4-5 ಜನ ಸಿಂಗಿಂಗ್ ಮಾಡೋದಕ್ಕೆ ಬಂದಿದ್ದರು. ಅಫ್ಕೋರ್ಸ್ ನಾವೆಲ್ಲ ಏನು ದೊಡ್ಡ ಆರ್ಟಿಸ್ಟ್ಗಳಲ್ಲ ಕಲಾಂ ಸರ್ ಅವರ ಸ್ಟ್ಯಾಚ್ಯೂರ್ ಕಂಪೇರ್ ಮಾಡಿದರೆ. ಅವರು ನೆಕ್ಸ್ಟ್ ಅವ್ರ ಸ್ಪೀಚ್ನಲ್ಲಿ ಆ ಸಿಂಗರ್ಸ್ ಅವ್ರದ್ದೆಲ್ಲ ಹೆಸರನ್ನು ಹೇಳಿ ಮೆನ್ಷನ್ ಮಾಡಿ, ಯು ಆಲ್ ಸ್ಯಾಂಗ್ ವೆರಿ ಬ್ಯೂಟಿಫುಲ್ಲಿ ಅಂತ ಹೇಳಿ. ಸೊ ನಾನು ಇವಾಗ ಕೂಡ ಕಾಲೇಜ್ ಶೋ ಅಥವಾ ನನಗೆಲ್ಲಾದರೂ ಸ್ಕೂಲ್ ಶೋಸ್ಗೆ ಕರೆದ್ರೆ ನಾನು ಅವ್ರಿಗೆ ಹೇಳೋದಷ್ಟೇ, ಒನ್ ಆಫ್ ದ ಪೇಂಟಿಂಗ್ ಪೋರ್ಟ್ರೇಟ್ ಮಾಡೋದಿದ್ರೆ ಲೆಟ್ಸ್ ನಾಟ್ ಡೂ ಎನಿ ಅದರ್ ಲೈಕ್ ಸ್ಟಾರ್ಸ್, ಕ್ಯಾನ್ ವಿ ಡೂ ಅಬ್ದುಲ್ ಕಲಾಂ ಸರ್ ಅಂತ ನಾನು ಫಸ್ಟ್ ಹೇಳೋದೇ ಅದು. ನಾನು ಒಳ್ಳೆ ಬ್ಯೂಟಿಫುಲ್ ಮ್ಯೂಸಿಕ್ ಟ್ರ್ಯಾಕ್ ಕೂಡ ನಾನೇ ಎಡಿಟಿಂಗ್ ಮಾಡಿ ರೆಡಿ ಮಾಡ್ಕೊಂಡಿಟ್ಟಿರ್ತೀನಿ. ಅದರಲ್ಲಿ ಅಬ್ದುಲ್ ಕಲಾಂ ಸರ್ ಅವರು ಸ್ಪೀಚ್ ಇದು ಕೆಲವು ಲೈನ್ಸ್ಗಳನ್ನು ನಾನು ಹಾಕಿದ್ದೀನಿ. ಆ ಲೈನ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ವಿತ್ ಇನ್ಸ್ಪಿರೇಷನಲ್ ಮ್ಯೂಸಿಕ್, ಆ್ಯಂಡ್ ಐ ಕ್ರಿಯೇಟ್ ಅಬ್ದುಲ್ ಕಲಾಂ ಸರ್ ಪೇಂಟಿಂಗ್ ಉಲ್ಟಾ ಎಲ್ಲ ಮಾಡಿಬಿಟ್ಟು. ಸೊ ನನಗೆ ಯಾಕೆ ನಾನು ಅದು ಪ್ರತಿ ಸಲ ಎಸ್ಪೆಷಲಿ ಮಕ್ಕಳಿಗೆ ಮಾಡ್ತೀನಿ ಅಂದರೆ, ಅಂಥವರು ರೋಲ್ ಮಾಡೆಲ್ ಆಗಿರಬೇಕು, ನಾಟ್ ಎನಿವನ್ ಎಲ್ಸ್. ಅಬ್ದುಲ್ ಕಲಾಂ ಸರ್ ಅಂಥವರು ರೋಲ್ ಮಾಡೆಲ್ ಆಗಬೇಕು. ಸೊ ಐ ಥಿಂಕ್ ಐ ಆಮ್ ವೆರಿ ಆನರ್ಡ್ ಅವರ ಮೀಟ್ ಮಾಡುವಂಥ ಅವಕಾಶ ಸಿಕ್ಕಿದ್ದು. ಮುಂದಿನ ಕ್ಯೂರಿಯಾಸಿಟೀಸ್ ಅಬೌಟ್ ವಿಲಾಸ್ ನಾಯಕ್ ಅವರ ಒಂದು ಜರ್ನಿ ಅಂತ ಬಂದಾಗ, ಪೇಂಟಿಂಗ್ ಇಸ್ ಅನ್ ಆರ್ಟ್, ಎಲ್ಲರಿಗೂ ಗೊತ್ತು. ಕಲೆ ಅಂತ ಬಂದ ತಕ್ಷಣ ಕಲಾ ಸೇವೆ, ಕೆಲವು ಸತಿ ದುಡ್ಡು ನೋಡೋಕ್ಕಾಗಲ್ಲ. ಬಟ್ ಒಂದು ಕಾಲದಲ್ಲಿ ನೀವೇ 10,000 ಇಷ್ಟೊಂದು ಕ್ಯಾನ್ವಾಸು ಪೇಂಟ್ ಅಂತ ನೋಡ್ತಾ ಇರೋರು, ಲೇಟರ್ ಇದರಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಅವಕಾಶಗಳು ಹೇಗಾಯಿತು? ರಿಮೆಂಬರ್ ಯುವರ್ ರೆಮ್ಯುನರೇಷನ್, ಫಸ್ಟ್ ರೆಮ್ಯುನರೇಷನ್, ಬೆಸ್ಟ್ ರೆಮ್ಯುನರೇಷನ್. ಯಾಕಂದರೆ ಎಷ್ಟೋ ಜನ ಅಪ್ಪ ಅಮ್ಮಂದರು ಈಗ ಮಕ್ಕಳನ್ನು ಸ್ಪೀಡ್ ಪೇಂಟರಾಗಿ ಮಾಡಬೇಕಂದ್ರೆ ಅದರಲ್ಲಿ ಲೈಫ್ ಇದೆಯಾ? ಯಾವ ಥರ ಲೈಫ್ ಇದೆ? ಓಕೆ, ರೆಮ್ಯುನರೇಷನ್ ಹೇಳಬೇಕಾ? ಓಕೆ, ಶ್ಯೂರ್. ಸೊ ಅಫ್ಕೋರ್ಸ್ ಐ ಮೀನ್ ಜನರಿಗೆ ಇಫ್ ಇಟ್ ಈಸ್ ಯೂಸ್ಫುಲ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಶೇರ್. ಸೊ ಫಸ್ಟಿಗೆ ಶುರು ಮಾಡಿದಾಗ ನಾನು IBM ಅಲ್ಲಿ ಕೆಲಸದಲ್ಲಿದ್ದೆ. ನಾನು ಹೇಳಿದೆ ನನಗೆ ತಿಂಗಳಿಗೆ 25,000 ಸ್ಯಾಲ್ರಿ ಬರ್ತಾಯಿತ್ತು. ನಮಗೆ ಅಫ್ಕೋರ್ಸ್ ದಟ್ಸ್ ಅ ಬಿಗ್ ಅಮೌಂಟ್. ಒಬ್ಬ ಅಂದರೆ ಪಾನ್ ಸ್ಟಾಲ್ ಇದ್ದಂಥ ಫ್ಯಾಮಿಲಿ ಆ ಬ್ಯಾಕ್ಗ್ರೌಂಡ್ ತಗೊಂಡ್ರೆ ಇಟ್ ಈಸ್ ಡೆಫಿನೆಟ್ಲಿ ಅ ಬಿಗ್ ಅಮೌಂಟ್. ಸೊ ಅಲ್ಲಿ ಕೆಲಸ ಬಿಡಬೇಕಿದ್ರೆ ನನಗೆ ನನ್ನ ಪೇರೆಂಟ್ಸ್ಗೂ ಇದ್ದಂಥ ಒಂದೇ ಒಂದು ದೊಡ್ಡ ಹೆದರಿಕೆ ಏನಂದರೆ, ಈಗ ಏನು ದುಡಿತಾ ಇದೆಯಾ ಅಷ್ಟಾದರೂ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು. ಬಟ್ ನನಗೆ ಅಲ್ಲಿ ತನಕ ನಾನು ಈ ಥರ ದುಡಿಬೇಕು ಅಥವಾ ಇಷ್ಟು ಹಣ ಮಾಡಬೇಕು ಅಂತ ಆರ್ಟ್ ಯಾವತ್ತೂ ಮಾಡಿದವನೇ ಅಲ್ಲ. ನನಗೆ ನಿಜವಾಗ್ಲೂ ಹೇಳ್ತೀನಿ, ದೇವರಾಣೆಗೂ ನನಗೆ ಗೊತ್ತೇ ಇರಲಿಲ್ಲ ಶೋ ಬಿಸ್ನೆಸ್ ಅನ್ನುವಂಥದ್ದು ಇದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಇದೆ. ನೀವು ಬೇರೆ ಬೇರೆ ದೇಶಗಳಿಗೆ ಅಥವಾ ಎಲ್ಲೋ ಹೋಗಿ ಶೋ ಮಾಡ್ಬೋದು, ಶೋ ಮಾಡಿದ್ದಕ್ಕೆ ಹಣ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಶೋ ಶುರು ಮಾಡಿಬಿಟ್ಟು ಎಷ್ಟೋ ಸಮಯ ಆದಮೇಲೆ ಕೂಡ ನನ್ನ ಊರಿಂದ ಉಜಿರೆಯಿಂದ ನನಗೆ ಎಷ್ಟೋ ಜನ ಮೆಸೇಜ್ ಕೂಡ ಸುಮ್ಮನೆ ಕೇಳ್ತಾಯಿದ್ರು, ಶೋ ಹೋಗೋದಕ್ಕೆ ಹೇಗೆ, ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಡೆಲ್ಲಿ ಹೋಗೋದಿದ್ರೆ ಕೂಡ ಫಾರ್ ಎಕ್ಸಾಂಪಲ್ ಅಂದರೆ ಟಿಕೆಟ್ ಕೊಡ್ತಾರಾ, ಟ್ರೈನ್ ಟಿಕೆಟು ಅಥವಾ ಪೇಮೆಂಟ್ ಕೊಡ್ತಾರಾ, ಅದರ ಮೇಲೆ ಪೇಮೆಂಟ್ ಕೊಡ್ತಾರಾ ಅಂತ ಕೇಳಿದ್ರು. ಸರ್ಪ್ರೈಸ್ ಆಗಿ ಕೇಳಿದವರು ಇದ್ದಾರೆ, ಇವಾಗಲೂ ಕೇಳ್ತಾರೆ. ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಐ ಮೀನ್ ಅದು ಇಂಡಸ್ಟ್ರಿನೇ ಬೇರೆ. ಶೋ ಬಿಸ್ನೆಸ್ ಅನ್ನುವಂಥದ್ದು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಒಂದು ಯೂನಿಕ್ ಟ್ಯಾಲೆಂಟ್ ಇದೆ, ಆ್ಯಂಡ್ ಇಫ್ ಯು ಆರ್ ಅ ಗ್ರೇಟ್ ಸ್ಟೇಜ್ ಪರ್ಫಾರ್ಮರ್ ದೇರ್ ಇಸ್ ನೋ ಲಿಮಿಟ್ ಅಫ್ಕೋರ್ಸ್. ಸೊ ನಂದು ಫಸ್ಟ್ ಐ ಥಿಂಕ್ 2013 11 IBM ಅಲ್ಲಿ ಇದ್ದೆ ನಾನು ಆವಾಗ. ನಂದು ಫಸ್ಟ್ ಶೋ ಮಾಡುವಾಗ ರೆಮ್ಯುನರೇಷನ್ ಐ ಥಿಂಕ್ 80,000 ಆವಾಗ. ಇದು 13-14 ವರ್ಷದ ಹಿಂದೆ 80,000. ಸೊ ನನಗೆ ಅವಾಗ 80,000 3 ಶೋ ಮಾಡಿದೆ ನಾನೊಂದು 3-4 ತಿಂಗಳ ಟೈಮಲ್ಲಿ. ಎಷ್ಟಾಯಿತು? ಐ ಮೀನ್ 8-3-20 2.5 ಲಕ್ಷ. 2.5 ಲಕ್ಷ ಅಲ್ವಾ? ದ್ಯಾಟ್ ಈಸ್ ಈಕ್ವಲ್ ಟು ಮೈ 1 year ಸ್ಯಾಲ್ರಿ ಇನ್ IBM. ಸೊ ನನಗೆ ಆವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅಂದರೆ ಓಕೆ, ವರ್ಷಕ್ಕೆ 3 ಶೋ ಮಾಡಿದ್ರು ಇಟ್ ಈಸ್ ಈಕ್ವಲ್ ಟು ಮೈ IBM ಸ್ಯಾಲ್ರಿ. ಸೊ ನಾನು ಯಾಕೆ ಒಂದು ರಿಸ್ಕ್ ತಗೊಳ್ಬಾರ್ದು ಇಲ್ಲಿ? ಅಫ್ಕೋರ್ಸ್ ಏನಾದರೂ ಪ್ರಾಬ್ಲಮ್ ಆದರೆ 1 ವರ್ಷ ಬಿಟ್ಟು ಮತ್ತೆ ಕಾರ್ಪೊರೇಟ್ ಜಾಬಿಗೆ ಹೋಗೋಣ.
ನೋಡೋಣ ಒಂದು ಟ್ರೈ ಕೊಡೋಣ ಅಂತ ಹೇಳಿಬಿಟ್ಟು ಆವಾಗ ನಾನು ರಿಸ್ಕ್ ತಗೊಂಡಿರುವಂಥದ್ದು. ಸೊ ಅಲ್ಲಿಂದ ಶುರು ಆಗಿದ್ದಿದ್ದು ಅಫ್ಕೋರ್ಸ್ ಇವಾಗ ನಾನು ಯೂಶ್ವಲಿ 2 ಲ್ಯಾಕ್ ಮೇಲೇ ಚಾರ್ಜ್ ಮಾಡ್ತೀನಿ ಇವಾಗ. ಅಲ್ಲ, ನೀವು ಏನೇ ಕೆಲಸ ಮಾಡಿ ನೀವು ಅದನ್ನು ಎಕ್ಸೆಪ್ಷನಲಿ ಚೆನ್ನಾಗಿ ಮಾಡ್ತೀರಿ ಅಂತಂದರೆ ದೆರ್ ಇಸ್ ನೋ ಲಿಮಿಟ್. ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗೆ ನನಗೆ ಆರ್ಟ್ ಮಾಡಿಕೊಂಡು ಈ ಥರ 1 ಲಕ್ಷ 2 ಲಕ್ಷ ಕೊಡ್ತಾರೆ, ಪೇಂಟಿಂಗ್ ಮಾಡ್ಬೋದು, ಅಷ್ಟು ಚಾರ್ಜ್ ಮಾಡ್ಬೋದು ಅನ್ನೋದು ಐಡಿಯಾನೇ ಇರಲಿಲ್ಲ. ನಾನು ಮಾಡಿದ್ದು ಪ್ಯೂರ್ಲಿ ಬಿಕಾಸ್ ನನಗೆ ಅದು ಇಷ್ಟ, ನನಗೆ ಚಿಕ್ಕಂದಿಂದಲೂ ಆರ್ಟಿಸ್ಟ್ ಆಗಬೇಕು ಅನ್ನೋದು ಇಷ್ಟ, ನಾನು ಅದು ಮಾಡ್ಕೊಂಡು ಬಂದೆ. ಸೊ ಐ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್. So life is all about colors. Colors are experiences. Experiences will lead our, probably emotions will lead to experiences ಅಥವಾ ಉಲ್ಟಾ. ಸೊ ನಿಮ್ಮ ಎಮೋಷನ್ಸು, ನಿಮ್ಮ ಎಕ್ಸ್ಪೀರಿಯನ್ಸಸ್ಸು ಇನ್ನೂ ಕಲರ್ಫುಲ್ ಪ್ರಪಂಚಕ್ಕೆ ಹೆಚ್ಚು ಬಣ್ಣಗಳನ್ನು ಹೀಗೆ ತುಂಬ್ತಾ ಕಂಟಿನ್ಯೂ ಟು ಮೇಕ್ ಅಸ್ ಪ್ರೌಡ್ ವಿಲಾಸ್ ಜಿ. ಇಲ್ಲ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಿಮ್ಮ ಜೊತೆ ಮಾತಾಡುವಾಗ. ಆಫ್ಕೋರ್ಸ್ ಐ ಥಿಂಕ್ ಇಟ್ ವಾಸ್ ವೆರಿ ಫ್ರೀ ಫ್ಲೋಯಿಂಗ್ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್. ಕೆಲವೊಂದು ವಿಷಯಗಳು ನಾನು ಬಹುಶಃ ಎಲ್ಲೂ ಹೇಳದೇ ಇರುವಂಥದ್ದೆಲ್ಲ ಆ ಫ್ಲೋನಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಗ್ಲಾಡ್ ದಟ್ ವಿ ಕುಡ್ ಕ್ರಿಯೇಟ್ ಆ ಸ್ಪೇಸ್ ಫಾರ್ ಯು ಟು ಓಪನ್ ಅಪ್. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್, and do watch all other episodes.